ಜೊತೆಗೆ ರಿಬನ್ ಕಟ್ ಮಾಡೋದ್ರ ಮುಖಾಂತರ ಉದ್ಘಾಟನೆಯನ್ನ ಮಾಡಬೇಕು. ಉದ್ಘಾಟನೆಯನ್ನ ಮಾಡಬೇಕು. ಚಪ್ಪಾಳೆ ತರಬೇಕು ಎಲ್ಲ ಭಕ್ತಾದಿಗಳು. करुणीसु मंत्री पूजिसु माता पूजिसु लक्ष्मी क्षमयादरि ಪರಿಮಳ ಐಗಿರಿ ನಂದಿನಿ ನಂದಿತ ವೇದಿನಿ ವಿಶ್ವ ವಿನೋದಿನಿ ಜ್ಯೇಷ್ಠನುತೆ ಜಯ ಜಯ ಹೇ ಮಹಿಷಾಸುರ ಮರ್ದಿನಿ ರಮ್ಯಕ ಪರ್ದಿನಿ ಶೈಲಸುತೆ ಸರ್ವ ಮಂಗಳ ಮಾಂಗಲ್ಯ ಶಿವೆ ಸರ್ವಾರ್ಥ ಸಾಧಿಕೆ ಶರಣ್ಯೆ ತ್ರೈಂಬಕೆ ದೇವಿ ಗೌರಿ ನಾರಾಯಣಿ ನಮೋಸ್ತುತೆ ಅಂತ ಆ ತಾಯಿ ಮೂಕಾಂಬಿಕೆಯ ಪಾದ ಕಮಲಗಳಿಗೆ ವಂದಿಸುತ್ತಾ ಇವತ್ತು ಬಸವ ಜಯಂತಿ ಅಲ್ವಾ, ಅದಕ್ಕಾಗಿ ಶರಣ ನಿದ್ರೆ ಗೈದಡೆ ಜಪ ಕಾಣಿರು, ಶರಣ ನೆದ್ದು ಕುಳಿತಡೆ ಶಿವರಾತ್ರಿ ಕಾಣಿರು, ಶರಣ ನಡೆದುತ್ತೆ ಪಾವನೆ ಕಾಣಿರು, ಶರಣ ನುಡಿದುತ್ತೆ ಶಿವ ತತ್ವ ಕಾಣಿರು. ಕೂಡಲ ಸಂಗನ ಶರಣರ ಕಾಲವೇ ಕೈಲಾಸ ಕಾಣಿರು ಅಂತ ಆ ಬಸವ ವಚನಾಮೃತವನ್ನ ನೆನೆದು ಭೂಮಿ ತಾಯಿಗೆ ಪೂಜೆ ಮಾಡಿ ಹಚ್ಚ ಹಸುರಾಗಿ ಬೆಳೆದು ನಿಂತ ಪೈರಿಗೆ ಸಿಹಿ ಗಡಿಬಿನ ನೈವೇದ್ಯನ ಸಮರ್ಪಿಸೋಣ. ಅಷ್ಟರಲ್ಲಿ ನಾನು ಮೇಲಿನ ಹೊಲದಲ್ಲಿರೋ ತಮ್ಮನನ್ನ ಕರೆದುಕೊಂಡು ಬರ್ತೀನಿ. ತ್ರಿದಳಂ ತ್ರಿಗುಣಾಕಾರಂ ತ್ರಿನೇತ್ರಂಚ ತ್ರಿಯಾಯುಧಂ ತ್ರಿಜನ್ಮ ಪಾಪ ಸಂಹಾರಂ ಏಕಬಿಲ್ವಂ ಶಿವಾರ್ಪಣಂ त्रिशाखैः बिल्वपत्रैश्च अच्छिद्रैः कोमलैः शुभैः तव पूजां करिष्यामि एकबिल्वं शिवार्पणं कोटिकन्या महादानं तिलपद्वत त्रिदलं त्रिगुणाकार ಹಾಡಿದೊಡೆ ಎನ್ನೊಡೆಯನ ಹಾಡುವೆ
ಬೆಳೆಯನ್ನು ನಿನಗೆ ಸಿಂಪಡಿಸುವ ದಿನ. ಜಗನ್ಮಾತೆ ರೈತನೇ ರಾಷ್ಟ್ರದ ಸಂಪತ್ತು ಅಂತ ಹೇಳ್ತಾರೆ. ಆದರೆ ನಿನ್ನನ್ನೇ ನಂಬಿ ನಿಂತಿರುವ ನನ್ನ ಪತಿ, ನನ್ನ ಮೈದನ ಹಾಗೂ ನನ್ನ ಮಾವಂದರನ್ನು ಎಲ್ಲರನ್ನೂ ರಕ್ಷಣೆ ಮಾಡುವ ಹೊಣೆ ನಿನ್ನನ್ನೇ ಕುಡಿದೆ ತಾಯಿ, ನಿನ್ನನ್ನೇ ಕುಡಿದೆ. ಯಾಕೆಂದ್ರೆ ಈ ಭೂತಾಯಿಯನ್ನೇ ನಂಬಿ ಬದುಕುತ್ತಿರುವರು ನಾವು. ಅಂದಮೇಲೆ ಇವತ್ತು ನಾನು ತಂದಿರುವ ಈ ಸಿಹಿ ಕಡಿಮೆನು ಇವತ್ತು ನಿನ್ನ ನೈವೇದ್ಯಕ್ಕೆ ಅಂತ ಅರ್ಪಿಸಿಕೊಳ್ತಾ ಇದ್ದೀನಿ. ತಾಯಿ, ಅಮ್ಮ ಪರಿಮಳ, ಭೂಮಿ ತಾಯಿಗೆ ಸಿಹಿ ಗಡಿಬಿನ ನೈವೇದ್ಯನ ಸಮರ್ಪಿಸಿದೆಯೇನಮ್ಮ? ಬನ್ನಿ ಮಾವ, ಈ ಭೂತಾಯಿ ನಾನು ಅರ್ಪಿಸುತ್ತಿರುವ ಈ ಸಿಹಿ ಗಡಿಬಿನಿಂದ ಈ ತಾಯಿ ಯಾವತ್ತಿದ್ರೂ ಸಂತುಷ್ಟರಾಗಿದ್ದಾಳೆ. ಈಗ ನೀವು ನಮಸ್ಕಾರ ಮಾಡು ತಂದೆ. ಪರಿಮಳ, ನಿನಗೆ ಈ ನಮ್ಮ ತಾಯಿ ಮೂಕಾಂಬಿಕೆ ದೇವಿಯ ಚರಿತ್ರೆ ಏನಾದರೂ ತಿಳಿದಿದೆ ನಮ್ಮ? ಗೊತ್ತಿರದಿದ್ರೆ ಹೇಳ್ತೀನಿ ಕೇಳಮ್ಮ. ಹಿಂದೆ ಕೊಡಚಾದ್ರಿ ಎಂಬ ಬೆಟ್ಟದ ಅಡಿಯಲ್ಲಿ ಸೌಪರ್ಣಿಕಾ ಎಂಬ ನದಿ ದಡದಲ್ಲಿ ಕಂಸಾಸುರನೆಂಬ ದೈತ್ಯ ರಾಕ್ಷಸ ದೇವತೆಗಳನ್ನ ನಿರ್ನಾಮ ಮಾಡಬೇಕು ಅಂತ ಆ ಶಿವನನ್ನು ಕುರಿತು ದೀರ್ಘವಾದ ತಪಸ್ಸು ಮಾಡ್ತಾ ಇದ್ದ. ಇದನ್ನ ಕಂಡು ಆ ದೇವತೆಗಳೆಲ್ಲ ಭಯಭೀತರಾಗಿ ಆದಿಶಕ್ತಿಯಾದ ತಾಯಿ ಪಾರ್ವತಿಯನ್ನ ಮೊರೆ ಹೋದ್ರು. ತಾಯಿ, ನಮ್ಮನ್ನ ರಕ್ಷಿಸಮ್ಮ ಅಂತ. ಇನ್ನೇನು ಆ ಕಂಸಾಸುರನಿಗೆ ಶಿವ ಮೆಚ್ಚಿ ವರ ಕೊಡ್ತಾನೆ ಅನ್ನುವಷ್ಟರಲ್ಲಿ ಆ ಆದಿಶಕ್ತಿ ವೀರಭದ್ರ ಮತ್ತು ಗಣಪತಿಯ ಸಹಾಯ ತಗೊಂಡು ಆ ಕಂಸಾಸುರನ ಗಂಟಲಲ್ಲಿ ಕುಳಿತು ಅವನಿಗೆ ಮಾತು ಬರುವಂತೆ ಮೂಕನನ್ನಾಗಿಸಿದಳು. ಆ ಸಮಯದಲ್ಲಿ ಮೂಕನಾದ ಆ ಕಂಸಾಸುರನಿಗೆ ಮೂಕಾಸುರ ಎಂಬ ಹೆಸರು ಬಂತು. ಇದಕ್ಕೆ ಕುಪಿತಗೊಂಡು ಆ ಕಂಸಾಸುರ ಇಡೀ ದೈವಗಣದ ಮೇಲೆ ಅಬ್ಬರದಿ ಅಟ್ಟಹಾಸ ಮೆರೆದು ಉಪಟಳ ಕೊಡತೊಡಗಿದ. ಆ ಸಮಯಕ್ಕೆ ಪಾರ್ವತಿ ಶುಕ್ಲ ಅಷ್ಟಮಿಯ ದಿನ ರಾತ್ರಿಯಂದು ತನ್ನ ಚಕ್ರದಿಂದ ಕಂಸಾಸುರನನ್ನು ಸಂಹಾರ ಮಾಡಿದ್ಲು. ಅಂದಿನಿಂದ ಆ ತಾಯಿಗೆ ಮೂಕಾಂಬಿಕೆ ಎಂಬ ಹೆಸರು ಬಂತು. ಆ ತಾಯಿ ಇಂದು ನಮ್ಮ ಸಸಾಲಟ್ಟಿ ಗ್ರಾಮದ ಮೂಕನಜಾಲಿ ತೋಟದಲ್ಲಿ ನೆಲೆಸಿ ಬಂದ ಭಕ್ತರಿಗೆ ಕಷ್ಟ ಕಾರ್ಪಣ್ಯಗಳನ್ನ ಕಳೆದು ಕಾಪಾಡುತ್ತಿದ್ದಾಳಮ್ಮ, ಕಾಪಾಡುತ್ತಿದ್ದಾಳೆ. ಅಮ್ಮ ಸೃಷ್ಟಿ ಶ್ರೀದೇವಿ, ಏನಂತ ವರ್ಣಿಸಲಮ್ಮ ಈ ನಿನ್ನ ಸೃಷ್ಟಿಯ ಸೊಬಗನ್ನ. ಕಷ್ಟ ಕಾರ್ಪಣ್ಯದಲ್ಲಿ ಕೈ ತೊಳೆಯುತ್ತಿರುವ ನಿಷ್ಠ ರೈತನಿಗೆ ಅಷ್ಟ ದೇವತೆಯಾಗಿ ನೀನು ದೃಷ್ಟಿ ನೀಡಿದ್ದೆ. ಆದ್ರೆ ನಿನ್ನನ್ನು ತೆಗಲಿ ಅಟ್ಟಹಾಸದಿಂದ ಮೆರೆಯುತ್ತಿರುವ ದುಷ್ಕರ್ಮಿಗಳನ್ನು ಕ್ಷಣ ಮಾತ್ರದಲ್ಲಿ ಮೆಟ್ಟಿಸಿ ಹೇಳುತ್ತೇನೆ. ಆದ್ರೆ ಆ ಶಕ್ತಿ ಈಗ ಈ ರೈತನಲ್ಲಿ ಉಳಿದಿಲ್ಲ ಅಮ್ಮ, ಉಳಿದಿಲ್ಲ. ಯಾಕೆಂದರೆ ಅದೆಲ್ಲ ದುಷ್ಟ ರಾಜಕಾರಣಿಗಳ ಕೈಯಲ್ಲಿ ಸಿಕ್ಕು ವಿಲವಿಲನೆ ಒದ್ದಾಡುತ್ತಿದೆ ಈ ರೈತನಲ್ಲಿ. ಅದಕ್ಕಾಗಿ ತಾಯಿ, ನೀನು ಬೆಳೆದು ನಿಂತ ಈ ಪೈರಿನಿಂದ ಸಂತೋಷಗೊಳಿಸಮ್ಮ ಈ ನಿನ್ನ ರೈತನ ಮಕ್ಕಳನ್ನು ಸಂತೋಷಗೊಳಿಸು. ಇದೇನಿದೆ ಮಾವ, ಇವತ್ತು ಈ ನಿಮ್ಮ ಸವಾಲು ಅದು ಈ ತಾಯಿ ಮೇಲೆ. ಹೌದಮ್ಮ, ಹುಟ್ಟಿ ಸಾಯುವ ಈ ಜನಜಂಗುಳಿಯಲ್ಲಿ ನಂಜಾಗಿ ಹರಿಯಬಾರದು ನಮ್ಮ ಸಂಸಾರ. ಸಮಾಜ ಘಾತುಕತೆ ತುಂಬಿರುವ ಈ ಜಗದಲ್ಲಿ, ಈ ಜಗದ ಜಂಜಾಟದಲ್ಲಿ ಅಂಜದೆ ಅಳುಕದೆ ತಲೆ ಎತ್ತಿ ನಮ್ಮಂತ ರೈತನ ಮಕ್ಕಳು. ಅಂದರೆ ರೈತನಿಗೂ ಕೂಡ ಆಪತ್ತನ್ನು ತರುವ ಹಂದಿಗಳು ಇದ್ದಾರೆ ಈ ನಮ್ಮ ಸಮಾಜದಲ್ಲಿ. ಇದ್ದಾರಮ್ಮ, ಇದ್ದಾರೆ. ನಿನಗೊಂದು ವಿಷಯ ಗೊತ್ತಾ? ಉತ್ತರ ಕರ್ನಾಟಕದ ಭರತ ಭೂಮಿ ಎನಿಸಿರುವ ಬಿಜಾಪುರ ಜಿಲ್ಲೆಯಲ್ಲಿ ಜನಿಸಿ ಸಾವಿರಾರು ಆಧ್ಯಾತ್ಮ ಮಂತ್ರ ಪಠಣ ಮಾಡಿ ವಿಶ್ವ ಶ್ರೇಷ್ಠ ಸಂತರೆನಿಸಿಕೊಂಡ ಬಿಜಾಪುರದ ಜ್ಞಾನ ಯೋಗಾಶ್ರಮದ ಸಿದ್ದೇಶ್ವರ ಸ್ವಾಮೀಜಿಗಳಿಗೆ ಅಧ್ಯಾತ್ಮ ಯೋಗಿ ಅಂದ್ರು. ಸಾವಿರಾರು ಬಡ ವಿದ್ಯಾರ್ಥಿಗಳಿಗೆ ಅನ್ನದಾನ, ಶಿಕ್ಷಣ,
ಜ್ಞಾನ ಮಾಡಿ ತ್ರಿವಿಧ ದಾಸೋಹ ಯೋಗಿ ಎನಿಸಿಕೊಂಡ ತುಮಕೂರಿನ ಸಿದ್ಧಗಂಗಾ ಮಠದ ಶಿವಕುಮಾರ ಸ್ವಾಮೀಜಿಗಳಿಗೆ ತ್ರಿವಿಧ ದಾಸೋಹಿ ಯೋಗಿ ಅಂದ್ರು. ಅಂಧರಾದರೂ ಕೂಡ ತಮ್ಮ ಅಂತರಾತ್ಮದ ಕಣ್ಣುಗಳಿಂದ ಸಪ್ತ ಸ್ವರಗಳಲ್ಲಿ ಸಾವಿರಾರು ಸ್ವರಗಳನ್ನು ಸೃಷ್ಟಿಸಿ ಅಂಧರ ಬಾಳಿಗೆ ಆಶಾಕಿರಣರಾದ ಪಂಚಾಕ್ಷರಿ ಪುಟ್ಟರಾಜು ಗವಾಯಿಗಳಿಗೆ ಗಾಢಯೋಗಿ ಅಂದ್ರು. 360 ಮಠಗಳಿಗೆ ಪೀಠಾಧೀಶರಾಗಿ ಶಿವನಾಮ ಸ್ಮರಣೆಯನ್ನ ನಾಡಿನ ತುಂಬ ಬಿತ್ತರಿಸಿದ ನಮ್ಮ ಜಿಡುಗ ಮುಳುಕೋಡ ಮಠದ ಸಿದ್ದರಾಮೇಶ್ವರ ಸ್ವಾಮೀಜಿಗಳಿಗೆ ಶಿವಯೋಗಿಗಳು ಅಂದ್ರು. ಅಷ್ಟೇ ಯಾಕಮ್ಮ, ಹಗಲು ರಾತ್ರಿ ಎನ್ನದೆ ಮಳೆ ಗಾಳಿ ಬಿಸಿಲು ಚಳಿಗೆ ಹೆಗಲು ಕೊಟ್ಟು ಈ ಭೂತಾಯಿಗೆ ತಮ್ಮ ಬೆವರ ಹಣಿಯನ್ನ ಸುರಿಸಿ ಭೂತಾಯಿಯಿಂದ ಬಂದ ಫಸಲನ್ನು ರಾಷ್ಟ್ರಕ್ಕೆ ಅರ್ಪಿಸಿದ ರಾಷ್ಟ್ರದ ರೈತನಿಗೆ ಅನ್ನದಾತ ನೇಗಿಲ ಯೋಗಿ ಅಂದ್ರು. ಅಂತ ಅನ್ನದಾತ ನೇಗಿಲ ಯೋಗಿಯ ಕತ್ತು ಕತ್ತರಿಸಲು ಸದಾಕಾಲ ಕತ್ತಿ ಎತ್ತಿ ನಿಂತಿದ್ದಾರೆ ಸಮಾಜಘಾತುಕರು. ಅಂಥ ಸಮಾಜಘಾತುಕರ ಗಂಟಲ ಕೊಳವೆಯನ್ನು ಕಡು ಬಿಸಿಲಂತವನ್ನು ಈ ಭೂತಾಯಿಗೆ ಹರಿಸುವ ಕಾಲ ಅದೆಂದು ಕೂಡಿ ಬರುತ್ತದೆಯೋ ಆ ದೇವನಿಗೆ ಗೊತ್ತಪ್ಪ, ಆ ದೇವನಿಗೆ ಗೊತ್ತು. ಅಂದ್ರೆ ಅಂಥ ದುಷ್ಟರನ್ನು ಹತ್ತಿಕ್ಕುವ ಶೂರ ಇನ್ನು ಈ ನಮ್ಮ ಭೂಮಿ ಮೇಲೆ ಹುಟ್ಟಿಲ್ವೇ ಮಾವ? ಹುಟ್ಟಿದ್ದಾಳೆ. ಅತ್ತಿಗೆ ಆದ ನೀನವನಿಗೆ ಹೆತ್ತ ತಾಯಿಯಾಗಿ ತುತ್ತು ಮಾಡಿ ಉಳಿಸಿದ್ದೆ. ಆದ್ರೆ ಈ ಸಮಾಜವನ್ನೇ ಮೆಟ್ಟಿ ಪುಟಿ ಪುಟಿ ಮೆರೆಯುತ್ತಿರುವ ಆ ದುಷ್ಟಗಳನ್ನು ಕ್ಷಣ ಮಾತ್ರದಲ್ಲಿ ಮೆಟ್ಟಿಸುತ್ತಾರೆ ನನ್ನ ತಮ್ಮ ಶಿವರಾಮ. ಅಂದ್ರೆ ಆ ಶಿವರಾಮ ಹೆತ್ತ ತಂದೆ ತಾಯಿಗಳನ್ನು ಕಳೆದುಕೊಂಡ ಪರದೇಶಿ, ನನ್ನ ಚಿಕ್ಕಪ್ಪನ ಮಗ, ನಾನು ಹೆಮ್ಮೆಯಿಂದ ಸಾಕಿದ ನನ್ನ ತಮ್ಮ ಶಿವರಾಮ. ಇನ್ನು ಮುಂದೆ ನಮ್ಮ ಮನೆತನದ ಕೀರ್ತಿ ಬೆಳೆಸುವಂತ ನಿಷ್ಠಾವಂತ ತಮ್ಮ ಶಿವರಾಮ. ಅಂದರೆ ಆ ಬಲರಾಮರಲ್ಲಿ ಆ ಪ್ರತಿಭೆ ಇಲ್ವೇ ಮಾವ? ಇದೆ ಅಮ್ಮ, ಇದೆ. ಆದ್ರೂ ಅವನದು ಸ್ವಲ್ಪ ದುಡುಕು ಸ್ವಭಾವ. ಅದು ಅಲ್ಲದೆ ಅವನೊಬ್ಬ ರಾಜಕಾರಣಿ ಅಲ್ಲ. ಆದ್ರೂ ಕೂಡ ಸ್ವಂತ ಮಗನ ಅಭಿಮಾನಕ್ಕಿಂತ ಸಾಕಿದ ಕುಣ್ಣಿಯ ಮೇಲೆ ಯಾವಾಗ್ಲೂ ಅವನ ಮೇಲಿನ ಪ್ರೀತಿ ಜಾಸ್ತಿ ಅಣ್ಣ. ಯಾಕಂದ್ರೆ ನಾನೊಬ್ಬ ರಾಜಕಾರಣಿ ತಾನೆ. ಚೇಚೆ, ಹಾಗೇನಿಲ್ಲ. ಈಗ ಬಂದೇನೆ ತಮ್ಮ. ನಾ ಈಗ ಬಂದೆ. ನೋಡಪ್ಪ, ನೀನೊಬ್ಬ ರೈತ ಹಿತರಕ್ಷಣಾ ಸಂಘದ ಅಧ್ಯಕ್ಷ, ಅದು ಅಲ್ಲದೆ ನಮ್ಮ ಮಿಲ್ಲಿನ ಒಡೆಯ, ಮೇಲಾಗಿ ರಾಜಕಾರಣಿ ಕೂಡ. ಅದಕ್ಕೆ ಈ ಸಮಾಜ ಸೇವೆ ಅದು ಇದು ಅಂತ ನಿನಗೆ ತಿರುಗಾಡೋದಕ್ಕೆ ಸಮಯ ಇರಲ್ಲ. ಅದಕ್ಕೆ ಹೇಳ್ದಪ್ಪ ಅಷ್ಟೇ. ಇರ್ಲಣ್ಣ, ಈ ಪೂಜೆಗೆ ತಾಮಣ್ಣ ಬರೋದಿಲ್ವಾ? ಅಲ್ಲಿ ಮೇಲಿನ ಹೊಲದಲ್ಲಿದ್ದ, ಕರೆದು ಬರಬೇಕು ಅಂತ ಹೋಗಿದ್ದೆ. ಅದ್ಯಾವುದು ಮೀಟಿಂಗ್ ಇದೆ ಅಂತ ಮುಗಿಸ್ಕೊಂಡು ಇನ್ನಿಷ್ಟರಲ್ಲಿ ಬಂದ್ರು ಬರ್ಬೋದು. ಅಲ್ಲಿ ನೋಡಿ ಮಾವ, ನಾವು ನೆನಪು ಮಾಡಿಕೊಳ್ಳುವಷ್ಟರಲ್ಲಿ ಶಿವರಾಮ ಈ ಕಡೆ ಬಂದೇ ಬಿಟ್ಟ. ಬರಲಿ, ಬರಲಿ. ಅಮ್ಮ, ಅತ್ತಿಗೆ ಬಾತ, ಈಗ ಬಂದೇನಪ್ಪ? ಹಾ, ಈಗ ತಾನೇ ಬಂದೆ. ಇದೇನೋ ಶಿವರಾಮ್, ನಿನ್ನ ಮೈ ತುಂಬ ಇಲ್ಲ ಗುಲಾಲು, ಏನಾಯ್ತು? ಅಣ್ಣ, ಈ ನಮ್ಮ ನಾಡಿನಲ್ಲಿ ಜನರನ್ನು ಬಿಟ್ಟರೆ ಏನೂ ಇಲ್ಲ ಅಂದಾಗ ಈ ಜನಮೆಚ್ಚದ ಜನರ ಆಶೀರ್ವಾದದ ಧೂಳನ್ನ ಇದು. ಈ ಜನರೇ ನಮ್ಮ ರಕ್ಷಕರು. ಇವರು ಈ ರಾಜ್ಯದ ಹಿಂದುಳಿದ ಜನಾಂಗಕ್ಕೆ ನಾಯಕನಾಗೆಂದು ಹರಸಿ ನನ್ನನ್ನ ಜನಸೇವಾ ಸಂಘದ ಅಧ್ಯಕ್ಷನಾಗಿ ಮಾಡಿದ್ದಾರೆ. ಸಂತೋಷವಾಯಿತು ಸಹೋದರ, ಸಂತೋಷವಾಯಿತು. ನನ್ನೊಬ್ಬ ರೈತ ಹಿತರಕ್ಷಣಾ ಸಂಘದ ಅಧ್ಯಕ್ಷ, ನೀನೊಬ್ಬ ಜನಸೇವಾ ಸಮಿತಿಯ ಅಧ್ಯಕ್ಷ. ಬೆನ್ನಿಗೆ ಬಿದ್ದ ತಮ್ಮನ ಕೀರ್ತಿ ಒಂದು ಕಡೆ ಆದ್ರೆ ಸಾಗಿದ ತಮ್ಮನ ಕೀರ್ತಿ ಇನ್ನೊಂದು ಕಡೆ. ನಿಮ್ಮಿಬ್ಬರನ್ನು ನನ್ನ ತಮ್ಮಂದಿರನ್ನಾಗಿ ಪಡೆದಿದ್ದು ನನ್ನ ಜನ್ಮ ಸಾರ್ಥಕವಾಯ್ತಪ್ಪ, ಸಾರ್ಥಕವಾಯಿತು. ಅಂದ್ರಿ ಈ ಬಂದೂಕು ಎಲ್ಲಿಂದ ಬಂತಪ್ಪ ನಿನಗೆ?
ಅದೊಂದು ವಿಚಿತ್ರ ಸಂಗತಿ ಅತಿಗಮ್ಮ. ನನ್ನನ್ನ ಜನಸೇವಾ ಸಂಘದ ಅಧ್ಯಕ್ಷನನ್ನಾಗಿ ಮಾಡಿದ ಸಂತಸದ ನುಡಿಯಲ್ಲಿ ನಾನು ಜನರನ್ನು ಉದ್ದೇಶಿಸಿ ಭಾಷಣ ಮಾಡುತ್ತಿರುವಾಗ ನಮ್ಮ ಸಂಘದ ಅಭಿಮಾನಿ ಒಬ್ಬ ನನ್ನ ಅಬ್ಬರದ ಭಾಷಣವನ್ನ ಕೇಳಿ ಸರ್ಕಾರದ ಹುಕುಂ ಪ್ರಕಾರ ನನಗೆ ಈ ಬಂದೂಕನ್ನ ಕಾಣಿಕೆಯಾಗಿ ಕೊಟ್ಟ. ಹಾ ತಮ್ಮ, ಏನೆಂದು ಕಾಣಿಕೆಗೆ ಕೊಟ್ಟ? ಅಂದರಿಗೆ ಊರುಗೋಲಾಗಿ ಚಂದದಿ ಸಾಗುವ ಸಂಸಾರದಲ್ಲಿ ವಿಷದ ಬಂದು ಮುತ್ತುವ ಮತಾಂಧರಿಗೆ ಚಂದ್ರಶೇಖರನಾಗಿ ನಾಡಿನ ಗರತಿಯರ ಕರುಳನ್ನೇ ಕೊರೆಯ ಮುಂದಾದಂತಹ ಅಂತಹ ದುಷ್ಟರಿಗೆ ಕೆರಳಿದ ಚಂದ್ರಶೇಖರನಾಗಿ ನಿತ್ಯ ಸತ್ಯದ ಮೇಲೆ ಕಾಲಿಟ್ಟು ಮಿರಿಯುತ್ತಿರುವ ದುಷ್ಟರಿಗೆ ಕೆರಳಿದ ಗಂಡು ಹುಲಿಯಾಗಿ ದುಷ್ಟತನವನ್ನೇ ಮೈತುಂಬಿಕೊಂಡಿರುವ ಕಟುಕರಿಗೆ ಹಠಯೋಗಿ ಶಿವನಾಗಿ ಈ ಸಮಾಜವನ್ನ ರಕ್ಷಣೆ ಮಾಡೆಂದು ಈ ಬಂದೂಕನ್ನ ಕಾಣಿಕೆಯಾಗಿ ಕೊಟ್ಟಾನ. ನೋಡೋಣ, ಚೆನ್ನಾಗಿದೆಯಾ? ಎಂಥ ವೀರಾವೇಶದ ಮಾತು ಹೇಳಿದೆ ತಮ್ಮ, ಎಂಥ ವೀರಾವೇಶದ ಮಾತು ಹೇಳಿದೆ. ಇದೆಲ್ಲ ನಿನ್ನ ಹೆತ್ತ ತಾಯಿ ನಿರ್ಮಿಸಿದ ರಕ್ತದ ಕಣಗಳು. ಈ ಕಣಗಳೆಲ್ಲ ನಿನ್ನಲ್ಲಿ ಸೇರ್ಪಡೆಯಾಗಿ ಈ ಸಮಾಜದಲ್ಲಿ ನಡೆಯುತ್ತಿರುವ ಅನ್ಯಾಯ, ಧರ್ಮ, ಅತ್ಯಾಚಾರವನ್ನ ಮಟ್ಟ ಹಾಕಿ ನ್ಯಾಯ, ನೀತಿ, ಧರ್ಮವನ್ನ ಎತ್ತಿ ಹಿಡಿಬೇಕೆಂಬುದೇ ಈ ನಿನ್ನಣ್ಣನ ಆಶಯ ನುಡಿತಮ್ಮ, ಈ ನಿನ್ನಣ್ಣನ ಆಶಯ. ಹೌದಪ್ಪ, ಅಣ್ಣಂದಿರೆಂಬ ಅಂಕುಶಕ್ಕೆ ತಲೆಬಾಗಿ ಈ ಜಗದ ಜನರಿಗೆ ಮಲ್ಕು ಪೂಜೆ ನಡೆಸುತ್ತಿರುವ ಅಂತ ಪಾಪಿಗಳಿಗೆ ನೀನೊಬ್ಬ ಒಳ್ಳೆ ನಾಯಕನಾಗಬೇಕನ್ನೋದೇ ಈ ನಿನ್ನ ಅತ್ತಿಗೆ ಆಸೆ. ಆಯ್ತು ಅತ್ತಿಗೆ, ಈ ಅಣ್ಣನೆಂಬ ಹುಲಿ ನನ್ನ ಬಲಗೈ ಆದರೆ ದಿನನಿತ್ಯ ಬಡವರ ನೆತ್ತಿಯ ಮೇಲೆ ಕಾಲಿಟ್ಟು ಮೆರೆಯುತ್ತಿರುವ ಆ ಬಂಡ ರಾಕ್ಷಸರ ಗಂಟಲ ಕೊಳವನ್ನು ಕಿತ್ತು ಬರುವವರೆಗೆ ಬಿಸಿ ರಕ್ತದಿಂದ ಈ ಭೂತಾಯಿಗೆ ಅಭಿಷೇಕ ಮಾಡಿ ಈ ಮನೆಯ ಕೀರ್ತಿ ನನ್ನ ಹಿರಿಯಣ್ಣನ ಹೆಸರು ತರ್ತೀನಿ ಅತ್ತಿಗೆ. ಇದು ನಿಮ್ಮೆಲ್ಲರ ಪಾದದಾನಿಗೂ ಸತ್ಯ. ಇರಲಿ ಸಹೋದರ, ಈ ನಿನ್ನ ಶಿವರಾಮನೆಂಬ ಹೆಸರು ಈ ನಾಡಿನ ಉಸಿರಲ್ಲಿ ಸುವರ್ಣಾಕ್ಷರದಲ್ಲಿ ಬರೆದಿರುತ್ತದೆ. ನೀನೊಬ್ಬ ಜನ ಮೆಚ್ಚಿದ ನಾಯಕ ಎಂಬ ನಿನ್ನ ಕೀರ್ತಿಯ ಇದೆ ಇವರೆಲ್ಲರ ಪರವಾಗಿ ಈ ನಿನ್ನನ್ನಾಗಿ ನಾನು ಮಾಡುವ ನಿನಗೆ ಪರಮಾಶೀರ್ವಾದ. ಇವತ್ತು ಮೂಕಾಂಬಿಕೆ ದೇವಿಯ ರಥೋತ್ಸವವಾಯಿತು, ಅದು ಅಲ್ಲದೆ ಬಸವ ಜಯಂತಿ ಕೂಡ. ಈ ಸಂತೋಷದ ಸಮಯದಲ್ಲಿ ನಾವೆಲ್ಲರೂ ಒಂದು ಇಂಪಾದ ಗೀತೆಗೆ ಹಾಡಿ ಹೆಜ್ಜೆ ಹಾಕಿ ಕುಣಿಯೋಣವೇ? ಏನಂತೀಯಮ್ಮ? ಯಾಕೆ ಬೇಡಣ್ಣ, ಯಾಕೆ ಬೇಡ? ಇಷ್ಟೊಂದು ಅದ್ದೂರಿಯಾಗಿ ಜಾತ್ರೆ ನೆರವೇರಿಸಿ ನಮ್ಮನ್ನ ಇಲ್ಲಿಗೆ ಕರೆಸಿದ್ದಾರೆ, ಒಂದು ಹಾಡು ಹಾಡೋದು ಬೇಡವಾ?
ಸಂತೋಷ ಅಣ್ಣ. ನಮ್ಮ ಹೊಸ ಮನೆಯ ಓಪನಿಂಗ್ ಆದಷ್ಟು ಬೇಗ ಮಾಡಿ ಮುಗಿಸ್ಬೇಕಾಗಿದೆ. ನಾನು ಈಗಾಗಲೇ ಎಲ್ಲ ಮಿನಿಸ್ಟರ್ಗೆ ಎಲ್ಲ ಎಮ್ ಎಲ್ ಎಗಳಿಗೆ ಹೇಳಿಟ್ಟಿದ್ದೀನಿ. ಅಣ್ಣ, ನಿಮ್ಮ ತಮ್ಮನನ್ನು ಕರ್ಕೊಂಡು ಹೋಗಿ ಅಲ್ಲಿ ಏನೇನು ವ್ಯವಸ್ಥೆ ಇದೆ ಅದನ್ನೆಲ್ಲ ಮಾಡಿಕೋ. ನಾಳೆನೇ ಮುಹೂರ್ತ ಇದೆ ಅಂತೆ. ಓಹೋ ಅಣ್ಣ, ನಮ್ಮ ಅಧ್ಯಕ್ಷರ ಮನೆ ಓಪನಿಂಗು ನಾಳೆನೆ ಅಂತ. ಹೌದು, ನಡಿ ಅಣ್ಣ, ನಾವು ಮುಂದೆ ಹೋಗಿ ಎಲ್ಲ ವ್ಯವಸ್ಥೆನ ಮಾಡೋಣ. ಇನ್ನು ತುಂಬಾ ಕೆಲಸ ಇದಾವೆ. ಅಣ್ಣ ಅತ್ತಿಗೆ ಆಮೇಲೆ ಬರ್ತಾನಂತ. ನಡಿ ಅಣ್ಣ, ನಾವು ಹೋಗೋಣ. ಹಲೋ ಹಲೋ ಪರಿಮಳ, ಅಣ್ಣ ತಮ್ಮಂದಿರು ನನಗೆ ಹೇಗೆ ಮರ್ಯಾದೆ ಕೊಡ್ತಾ ಇದ್ದಾರೆ ನೋಡಿದ್ಯಾ? ಹೌದು, ಹಾಗಂತ ತಾನೇ ಹಿರಿಯ ಮಾವನವರು ಎಲ್ಲ ಆಸ್ತಿಯನ್ನು ನಿಮ್ಮ ಹೆಸರಿಗೆ ಬರೆದದ್ದು. ಅದನ್ನು ಉಳಿಸಿಕೊಳ್ಳುವುದು ನಿಮ್ಮದಲ್ವೇ? ಅದೆಲ್ಲ ನನಗೆ ಗೊತ್ತು ಚೆನ್ನ. ನನಗೆ ಎತ್ತು ಭಾಗ ಆರುತಿ. ಇದೇ ಸಂತೋಷದಲ್ಲಿ ಒಂದು ಇಂಪಾದ ಗೀತೆಗೆ ನೃತ್ಯ ಮಾಡಿ ನನ್ನ ಮನ ತುಂಬಿಸಬಾರದು. ಪತಿ ಆಜ್ಞೆಯನ್ನು ಯಾವತ್ತಾದ್ರೂ ಮೀರೋದುಂಟೆ?
ಈ ಕಾಶಿರಾಮ ಸುಮ್ಮನಿದ್ರೆ ಪ್ರೇಮಿ, ಶ್ರೀಮಂತ್ರೆ ಸುಡಾಮಿ. ನಾನು ಕಾಲಿಟ್ಟರೆ ಕಾರ್ಬಾರವರಿಗೆ ತಡ ಎಲ್ಲಿದು ಬರುವಾಗ ಪಾಟೀಲ ಎಂಬ ಕುಡಿಲ ಕಾರಸ್ಥಾನದಲ್ಲಿ ನಮ್ಮ ಚಕ್ಕಿಲ ದೇವನ್ನೇ ಪುಡಿಲಗೊಳಿಸುತ್ತಿರುವ ನಿಮ್ಮೆಲ್ಲರ ಅಂತರ ದರ್ಪ ಮುರಿಯಬೇಕಾದರೆ ನಾನು ಎಂದು ನಿಮ್ಮ ಮೆಲ್ಲ ಮ್ಯಾನೇಜರ್ ಆಗಲೇಬೇಕು. ಬಲವಂತ ಬಲರಾಮ ಸುಂದರವಾಗಿ ಹೊಂದಿಕೊಂಡಿರುವ ನಿನ್ನ ಬಾಂಧವ್ಯದಲ್ಲಿ ನನ್ನ ಸೇಡೆಂಬ ಗಿಳಿಯನ್ನು ಹೇಳ್ತೆ. ಈ ಸಮಾಜದಲ್ಲಿ ನಾನೇ ದೊರೆ ಎಂದು ಮೆರೆಯುತ್ತಿರುವ ಶಿವರಾಮನ ಮುಂದಾಳತ್ವಕ್ಕೆ ತಂದಿದೆ. ಬಣ್ಣದ ಕೊಳವೆ ಬೆಳಕಾಗಿ ಸಾಗಿರುವ ನಿನ್ನ ಕಳ್ಳ ಸಾಗಾಣಿಕೆಯನ್ನು ಮಣ್ಣು ಪಾಲಾಗಿಸಿ ಹಿಕ್ಕಿನಿಂದ ನಾನು ನಿಮ್ಮ ಮೆಲ್ಲ ಮ್ಯಾನೇಜರ್ ಆಗಿ ನನಗೆ ನಿನ್ನ ಸರ್ವ ಆಸ್ತಿಗೆ ನಾನೇ ಸರ್ವಾಧಿಕಾರನಾಗದಿದ್ದರೆ ಮೇರಾ ಕಾಶಿರಾಮ್ನೇ. ಈ ಕಾಶಿರಾಮ ಆಡಿ ಹೋಗೋಣಲ್ಲ, ಆಡಿ ತೋರಿಸೋಣ. ಕರುನಾಡೆ ಮಾಡಬಾರ್ದ್ರಿ ಅಪ್ಪ. ಈ ಹೇಳೋ ಜನ್ಮಕ್ಕ ಈ ಲಾಯಮಣಿಕೆ ಕೆಲಸ ಅಂತಲ್ಲ. ಲಾಯಮಣಿಕೆ ಕೆಲಸ ಅಂದ್ರೆ ನಿಮ್ಗೆಲ್ಲ ಗೊತ್ತಾಯ್ತಲ್ಲ. ಹಾ, ನಾವು ಯಾವಾಗ ಕಮರೀಶನ ಕಂಪೂರ್ ಹಾಕಿ ಅನ್ನೋದು ನಮಗ ಗೊತ್ತಿಲ್ಲ. ಆದ್ರೂ ನಾನು ಬಿಡಲಿಲ್ಲ. ಯಾರ ನಮ್ಮ ಮಹಡಿ ಬಸವಣ್ಣ ಮತ್ತು ನಮ್ಮ ಅಡವ್ಯಪ್ಪಣ್ಣ ಪೂಜಾರಿ ಅಂದಾರಲ್ಲ, ದೇವ್ರ ಅವ್ರ ಜೋಡಿ ಕಿಸು ಕೂಡಿ ನಮ್ಮ ಮುತ್ತಾಪ್ ಸರ್ ಹೋದಾರಲ್ಲ, ಏ ಅಪ್ಪ ನೋಡಾಕ ಬಡಕಿರುವಲಕ್ಕ
ಬಾಳ ಕಡಕದಾನ ಹೇಳ ನಮ್ಮ ಮುತ್ತಾಪ್ ಸರ್ಗಳು ತಂದ ನಮ್ಮ ಮುಕ್ಕಾಂಬಿಕ ಆಯಿ ಗುಡಿ ಹತ್ರ ನಮ್ಮನ್ನ ಕಟ್ಟ ಮಾಡಾಕ್ ಕಳಿಸಿಬಿಟ್ರಿ ಅಪ್ಪ. ಈ ಕಟ್ಟ ಮಾಡಾಕ ಈ ಸೊಸೈಟಿ ಊರಾಗ ಮನಿಗೊಬ್ಬ ಬದಾನ. ಆದ್ರೂ ನನ್ನ ಕಳಿಸ್ಯಾರಂದ್ರ ಇದು ನಂದು 7 ಜನ್ಮದ ಪುಣ್ಯ ರೀ ಅಪ್ಪ, ಪುಣ್ಯ. ಯಾಕಂದ್ರ ನಾ ಸಣ್ಣವಿದ್ದಾಗ ಆಯಿ ಗುಡಿ ಹತ್ರ ಆಡಿ ಹೋದ ಮನುಷ್ಯ. ಆದ್ರ ಈಗ ಬಂದಾನಂದ್ರ ನನ್ನ ಜನ್ಮ ಸಾರ್ಥಕ ಆತ್ರಿ ಅಪ್ಪ, ಸಾರ್ಥಕ ಆತ. ನಾನು ನಿಮ್ಮ ಸೊಸೈಟಿ ಮಣ್ಣಿನ ಮಗ ರೀ. ಯಾಕಂದ್ರ ಈ ಊರಾಗ ಕಟ್ ಮಾಡೋರು ಮನೆಗೊಬ್ಬ ಬರ್ದಾರ, ಅದು ನನಗೆ ಗೊತ್ತೈತಿ. ಆದ್ರೂ ನಮ್ಮ ಮುತ್ತಾಪ್ ಸರ್ ಹೋದಾರಲ್ಲ, ಅವ್ರ ಮುಂದೆ ನಮ್ದ ಈ ಕಟ್ ಮಾಡೋದು ಭಾಗ್ಯ ಕೊಟ್ಟಾರಂದ್ರ ಇದು ನಂದು ಬಯಸದ ಬಂದದ ಭಾಗ್ಯ. ನಮ್ಮ ಮುತ್ತಾಪ್ ಸರ್ ಹೋದ 1020 ಅಂತ ಗುರುಗಳ ಮುಂದ ನಂದ ಅವಕಾಶ ಸಿಕ್ಕೈತಿ ಅಂದ್ರ ನಿಮ್ಮ ಮುಂದೆ ಹೇಳಬಾರ್ದ್ರಿ. ಹೇಳದಟ್ಟು ಖುಷಿ ನನಗಾಗತೈತಿ, ಆದ್ರೂ ಹೇಳ್ತೇನ್ರಿ. ನಾವೇನು ಬಾಳ ಇಲ್ಲ ಬಿಡ್ರಿ, ಒಂದು 30-32 ಆಗೋದು. ಆದ್ರೆ ನಮ್ಮ ಮುತ್ತಾಪ್ ಸರ್ಗಳು ಆಸೆ ಬಾಳ ಇತ್ತು ನನ್ನ. ನಮ್ಮ ಆಸೆ ಅವ್ರು ನೋಡೋದಿತ್ತ. ಆದ್ರೂ ಈ ನಮ್ಮ ಅಡಹಪ್ಪಣ ಪೂಜಾರಿ ಅವರ ಬಸವಣ್ಣ ಮಾಡಿಯವ್ರ ಏನ್ ನಮ್ಮನ್ನ ತಂದು ಹಚ್ಚಾರಲ್ಲ, ಈ ಕಟ್ ಮಾಡೋದಕ್ಕೆ ನಮ್ಗೆ ಸಾಕಾಗಿ ಹೋಗ್ಬಿಟ್ಟೈತಿ. ಬಗಲು ಜೋತ್ ಬಿಟ್ಟಾಗ ನಾವ್ ಯಾವಾಗ ಬೀಳ್ತೇವ ನಮ್ಗ ಗೊತ್ತಿಲ್ಲ. ಆದ್ರೂ ಇರ್ಲಿ, ಕೈಯಾಗ ಪಕ್ಕಡ್ ಸಿಗತ್ತೆ ಅಂದ್ರ ಇದನ್ನ ಮಾಡೇ ಬಿಡುನು. ಆದ್ರೂ ನಮ್ಮ ರೈತರು ಕೇಳಿದ್ರಿ 7 ತಾಸು ಲೈನ್ ಕೊಡಕತ್ತೀವಿ ನಾವು. ಆದ್ರೂ ನಮ್ ಕೇವಿ ಮುಂದೆ ಮತ್ತೆ ಹೊಳಿ ಬಂದ ನೀವು ಸ್ಟ್ರೈಕ್ ಮಾಡತ್ತೀರಿ. ನಮ್ಮ ರೈತರು ಬಿಡಾಗಿಲ್ಲ ಅವ್ರು. ಯಾಕಂದ್ರ ಅವ್ರಿಗೂ ನಾವು ಅನ್ನೋದು ತಪ್ಪರಿ ಸಾಕಾರ. ಯಾಕಂದ್ರ ಅವ್ರು ಬೆಳೆದ್ರನ ಮ್ಯಾಲ ಕೂತವ್ರೆಲ್ಲ ಅನ್ನ ತಿನ್ನೋದ, ಇಲ್ಲಂದ್ರ ಬುರ್ರಿ ಹಂಗ ಮಣ್ಣು ಮುಕ್ಬೇಕಾಕತಿ. ಅವರು 24 ತಾಸು ಕರೆಂಟ್ ಬೇಕಂತಾರ. ನಾವು 7 ತಾಸು ಕೊಡ್ತೀವಿ. ಸಿಂಗಲ್ ಹಚ್ಬೇಡ್ರು ಯಪ್ಪ ಅಂದ್ರು ಕೇಳಾಗಿಲ್ಲ ಅವ್ರ. ದೇವ್ರ 70 ಕಾಲಿಗೆ ಹೇಳಿಲ್ಲ ಅಂದ್ರೆ 120 ಕಾಲ ತೆರಳಕ್ ಹೋಗಿ ಹಚ್ಚಿ ಬಿಡ್ತಾರ. ಅದು ನಮ್ ಕೇಳ್ಬೇಕು ಗೋಡ. ಏನ್ ಮಾಡ್ಬೇಕು ನಾವು ಅಂತದ್ರೊಳಗ ನಮ್ ಕೇವಿ ಒಂದು ಬಂದು ಕೊತ್ತ ಅಕ್ಕಿ ಹಾಕಿರು ಅಂದ್ರ ನನ್ನ ತಿಳಿ ಎಲ್ಲ ಕೆಟ್ಟ ಕಾಲ ಬಿಡ್ತಾವ. ಈ ಕೆಟ್ಟ ಹೋದ ತೆಲಿಗೆ ಚಟ್ಟ ಅಂತ ಹೇಳಿ ಯಾವುದೋ ಒಂದು ಚೊಕ್ರಿನ ಸಿಗುವಂತ ಓಯಪ್ಪ. ಇರ್ಲಿ, ಆಯಿ ಜಾತ್ರೆ ತೇರ್ ಹೇಳ್ದೈತಿ. ಇವತ್ತ ಕಾರ್ಯಕ್ಕೆ ಹರ್ಸಾಕ ನಮ್ಮ ಮಾವನ ಮಗಳು ಒಂದು ಬಂದಿರ್ಬೇಕಲ್ಲ ಸರ್, ಬಂದಿರ್ತೈತಿ. ಯಾವಳಪ್ಪಣ ಒಟ್ಟ ಗಿಚ್ಚಿ ಮಾಡಿ ಬಿಡೋಣ ಇವತ್ತ. ಬರ್ಲಿ ಇವತ್ತ. ಹಾ ಆಯ್ಕಿಲ್ಲ ಬರಾತೈತನ ನೋಡಿ. ತಡಿ ಕಾರ್ಯಕಾರ್ಶ ಅಂದ್ರ ನಮಗ ಬೆಟ್ಟಿ ಆಗದೆ ಇರ್ತಾವನ. ನಡುವೂರಾಗ
ಬರ್ತದೆ ಏನದು ನಾನು ನಡತ್ತಿ ನಿಂಗಪ್ಪ ಅವ್ನು ಕ್ವಾನ ಇದು ಯಾಕೆ ಬರ್ತದೆ ಅಲ್ಲ ಕರ ಹರ್ಕೊಂಡೈತಿ ಬಾ ಕಳ್ಸಿ ಮಾಮ ಇಲ್ಲಿ ಅಲ್ಲ ಮರ ಯಾ ನಮ್ಮನೆ ಗುದ್ದಿತ್ತದು ಅಪ್ಪಾಜಿ ಈ ಗುದ್ದಿದ ಬಡ್ತಿಗೆ ಅಪ್ಪಾಜಿ ನಿಮ್ ಬುಟ್ಟಿ ಏನೈತಿ ಬುಟ್ಟಿ ತಂದ್ರಿಲ್ಲ ತಂದಿವೆ ಕೊಟ್ಟಿಲ್ಲ ಅದಕ್ಕೆ ತಂದ್ರೆ ಮತ್ತೆ ತೆರ್ದಾಲ್ ಕುಡ್ದಲ್ಲ ಚಿಪ್ಕಲ್ಲರಿ ತುಂಬ್ಕೊಂಡ್ ಬರ್ಬೇಕಲ್ಲ ಅವ್ನು ನಮ್ಮಲ್ಲಿ ಜಾಸ್ತಿ ಚೀಪ್ಗಲ್ಲ ನೀ ಯಾಕೆ ಅಂದಿ ಐತಿಲಿ ಚೀಪ್ಗಲ್ ಚಿಪ್ಕಲ್ಲ ಐತಿ ಅಪ್ಪಾಜಿ ಹಂಗಾರ ಅಲ್ಲೇ ನೀರಿಲ್ಲ ಅಪ್ಪಾಜಿ ಯಾವ ನಮ್ಮನೆ ಗುತ್ತು ಯಪ್ಪ ನನಗೆ ಬಂದಿತ್ತು ನನ್ನ ಕಿಡ್ನಿ ಈಚಕದಾವ ನನಗೆ ದಿಕ್ಕ ತಿಳಿವತ್ತು ಏ ಯಾವಣ್ಣ ನೀ ಅಪ್ಪಾಜಿ ನಾ ಏನು ನೀವು ಬಂದ ಗುದ್ದಿದ ಬರ್ತಿಗೆ ನಾ ಇಲ್ಲಿ ತಡಿ ಎಲ್ಲೆಲ್ಲಿ ಸ್ಪಾಟ್ಗಳು ಪರಕಿಗೆ ನೋಡ್ಕೊಳಕತ್ತೀನಿ ಅಲ್ಲಿ ಮೊದಲಾರ ನಮ್ಮ ರಾವಂತಕ್ಕೆ ಹೋಗಿ ಅಡ್ಮಿಟ್ ಹಾಕಿ ನ್ಯಾಪಲ್ ಅನ್ಸಕ್ಕೆ ಇರ್ಲಪ್ಪ ಅಪ್ಪಾಜಿ ಬರ್ತಿಲ್ಲ ಅಲ್ಲಿ ಒಂದು ಬ್ಯಾಟ್ ರೆಡಿ ಮಾಡಿ ಇಡಪ್ಪಾಜಿ ಬರ್ತಾನೆ ನಾ ಯಾ ನಮ್ಮ ಬಿಸಿಲ ಗುದ್ದಿದ್ದು ಇರ್ಲಪ್ಪ ಹಾ ಏನಂತ ಹೇಳಪ್ಪಾಜಿ ಏ ಬೇಬರ್ಸಿ ಹಳೆ ಬೇಬರ್ಸಿ ನೀನು ಸೊಂಟಕ್ ಹರಕ ಲಾಟನ ಕಟ್ಲಿ ಅಲ್ಲ ರಸ್ತಾದಾಗ ಹೋಗು ಹೆಣ್ಣು ಮಕ್ಕಳು ನಿನ್ನ ಕಣ್ಣಾಕ ಅನ್ನೋದಿಲ್ಲ ಸ್ವಂಟಕ್ಕೆ ಲಾಟ ಬರ್ತಾನಕ್ಕೆ ಟೀಂಬಲ್ಲ ಟೀಮ್ ಸಟ್ಟ ಐತ್ರಿ ಅಪ್ಪಾಜಿ ಅವ್ರಿಗೆ ನಿಂದ ಯಾವ ಸಟ್ಟ ಇದು ಹಾ ನಮ್ಮ ಸೊಟ್ಟು ಕೇಳ್ರಿ ಅಂದ್ರೆ ನೀವು ನಿಂದ್ರಂಗಿ ಆದ್ರಿ ಮಿರ್ಗ ಹೋಗಿ ರೋಡಿ ಎಲ್ಲ ಕೂಡಿ ಜಡಕ್ ಹತ್ತಾವ ಮತ್ತ ನಾವು ಹೇಳಿದ್ವಿ ಅಂದ್ರ ಆಮೇಲೆ ಹೇಳ್ತಾನಪ್ಪಾಜಿ ಈಗ ನೀವ್ ಹೇಳ್ರಿ ಏ ಹುಡುಗ ತುಪ್ಪತ್ ಹುಡುಗ ಅಲ್ಲ ಏನ್ ಮಾತಾಡಕತ್ತಿ ಒಂದ್ ಕೊಡಬಾರ್ದು ಕೊಟ್ನಿ ಅಂದ್ರ ನಿನ್ನ ಸೈಂಟ್ ಸ್ವಲ್ಪ ನಾ ಯಾರು ಅನ್ನೋದು ಪಾಗತ್ತು ಬಾಡಿ ಸ್ಪ್ರೇ ಆಯ್ತು ಯಾವ್ದೈತಿ ಯಾವ್ದು ಮಂದಿ ಯಾವ ನಾವ ಹಾ ನಾವು 10 ರಸ್ಕೊಂಡ್ಬಂದೆವು ಅಂತ ರಚ್ಕೊಂಡ್ ಮಂದಿ ನೀನ್ ಹೇಗೆ ಇಟ್ಕೊಂಡ್ ಸಿಗಲಿಲ್ಲ ಅದು ಪಾಕ ಆಸೆ ಅಂತ ಇದು ಸೊಸೈಟಿಗೂ ಸಿಗಲಿಲ್ಲ ತೆರೆದಾಗ ಪೂರ್ಣ ತಂದಿರಿ ನಮ್ಮ ಮುತ್ತಾಪ್ ಸರ್ಗಳಿಗೆ ಅವರು ಹಚ್ಚಿಲ್ಲ ಆ ಯಮನಪ್ಪನಿಗೂ ಹೇಳಿ ನಾನು ಬರುವಾಗ ಅಲ್ಲೇ ಹೆರ್ಕೊಂಡು ಬರಪ್ಪ ಅವ್ನು ಟ್ರಕ್ಕಿನಾಗ ನೀನೇ ಬಿಟ್ಟು ಬಂದೆ ಪಜ್ಜಿ ಭಾಳ ಪೇಲ ಮಾಡ್ರಿ ಇರ್ಲಿ ಪಜ್ಜಿ ಯಾ ನಮ್ಮದ ಇದನ್ನ ತೆಳಗಿಟ್ಟು ಮಾತಾಡ್ತೀವಿ ಗಪ್ಪ ಒಂದಿಟ್ಟು ಸ್ಪ್ರೇಡ್ ಹಾಕತೈತಿ ಅದನ್ನ ಅಟ್ಟೆ ಇಡ್ತಿರೋ ಮತ್ತೆ ಅದು ನಮ್ಮ ಜಾಗಕ್ಕೆ ಇರ್ಲಿ ಗಪ್ಪ ಹಾ, ಇಟ್ಕೋ. ಹೌದ ನಾನು ಹೆಣ್ಣ ಏನು ಮನ್ಸಾಕತ್ತಪ್ಪ ಆಯ್ಕೆ ಕೆಲ್ಲೆ ನೀವು ಮಾರಾಕ ಬಂದಿ ಇನ್ನು ನಮ್ಮ ಮುಕ್ಕಾಂಬಿಕೆ ಆಯಿ ಜಾತ್ರೆ ಒಳಗ ಹಣ ಪಟ್ಟ ಹೇಳ ನೀ ಯಾರ ಮಗಳ ಹೇಳಿ ಮೊದಲು ನಮ್ಮ ತೆಗಿಯಲ್ಲ ಹಾಪಾಗಿಬಿಟ್ಟ ನೀವು ಗುದ್ದಿದ ಬಿಡ್ತೀವಿ ಹೇಳ ಹೇಳ ಯಾರ ಮಗಳ ಹೇಳ ಅದನ್ನ ಏ ಬಿತ್ತೇನ್ಲ ನಿನ್ನ ಮ್ಯಾಲ ನನ್ನ ಮ್ಯಾಲ ಕನ್ನ ಮಗಳ ನೀ ಯಾರ ಅನ್ನೋದು ಅನ್ನ ಆಮೇಲೆ ಉತ್ತರ ಕೊಡ್ತಾಳ ಈ ಹೆಣ್ಣ ಒಬ್ಬರೇ ನನ್ನ ಹುಡುಗಿ ಕೊಡುತ್ತ ನಿನಗ ಉತ್ತರ ನಾ ಕೊಡೋ ಉತ್ತರಕ್ಕ ಈ ದೇರಿ ಜಿಗುದು ವಾದ ಅನ್ಸಾಕೈತಿ ಹಿಡ್ಕೊಲ್ಲ ಹೇಳ್ತೀನಿ ಕೇಳಪ್ಪಜ್ಜಿ ನೀ ಏರಿ ಜಿಗುದು ವಾದಿ ಹಿಂಗಾಸಿ ನಮ್ಮ ಮುಕ್ಕಂಜಾಜಿ ತೋಟ ಗಿರ್ಮಲ್ ಕಾಕ ಮತ್ತ ಹುಕ್ಕೇರಿ ಮುದ್ದಾಬ್ ಕಾಕ ಮಾದೇವ್ ಕಾಕ ಅದಾರಲ್ಲ ಅವ್ರದ್ದು ಮನಿ ಐತಿ ಮುಕ್ಕಂಜಾಜಿ ತೋಟ ಈ ಕಡೆಗೆ ನೀ ಅಲ್ಲಿ ವಾದಿ ನಾವು ಕೊಡೋ ಉತ್ತರಕ್ಕೆ ನೀ ಏರಿ ಜಿಗದ ಆ ಕಡೆ ಹೋದಿ ಅನ್ಸಕೈತಿ ನನಗೆ ಯಾಕಂದ್ರ ನಮ್ಮ ಮುದ್ದಾಬ್ ಕಾಕ PhD ಇದಾನ ಆದ್ರ ನಮ್ ಗಿರ್ಮಲ್ ಕಾಕ ಅದಾನ ಯಪ್ಪ ಇದ್ರ ಒಳಗ ಡಬ್ಬಲ್ ತೆಗಿದ ಮತ್ತ ಅವ್ ಶೆಟ್ಟಿನ್ಯಾಗ ಹಳಿ ಪೋರ್ ನಡಿ ಸೇವನ್ ಹಚ್ಚಾನ ಮತ್ತ ಮಾದೇವ್ ಕಾಕ ಮುತ್ತಾಬ್ ಕಾಕ ಗಿರ್ಮಲ್ ಕಾಕ ಕುಡಿರ್ತೀಳಿ ಶೆಟ್ಟಿಗೆ ಹೋಯ್ತಾರ ಹಳಿ ಪೋರ್ ನಡಿ ಸೇವನ್ ಬಾಕ ಬ್ಯಾಡ ಬಿಡ್ರಿ ಅಪ್ಪಾಜಿ ನಾನ್ ಮನಿ ಐತೆ ಅವ್ರ ಆ ಕಡೆ ನಾನ್ ಐತ್ರಿ ಅಪ್ಪಾಜಿ ಊರ ಊರ್ ಈ ಕಡೆಗೆ ನಂದೇ ಇದೆ ಊರು ನಮ್ಮಪ್ಪ ಹಾಕತಾನ ದಿನ ಒಂದು ಕಾರು ಹೆಚ್ಚಾತಿ ಕಿಸ್ದಾಡಿ ಮಾತಾಡಿದೆ ಅಂದ್ರ ನಮ್ಮ ಅಪ್ಪನ ಕೈಯಾಗ ಹಾಕಿ ಚೂರು ಚೂರು ಆದ್ರೂ ನನ್ನ ಹೆಸರು ಹೇಳ್ತೀನಿ ರಂಗೇಶ್ವರಿ ಅಂತ ಅಯ್ಯೋ ನನ್ನ ರಂಗಿ ಸತ್ತ ಹರಿತಪ್ಪ ನಮ್ಮ ಕೇಗ ರಂಗಿ ನೀ ಆಗಬಾ ಈ ಜಾತ್ರೆಯಾಗ ನನ್ನ ಮಗರಂಗಿ ಹೇಳ ನೀ ಹಚ್ಚಕ್ ಹೋಗ್ಬೇಡ ಪಟ್ನ ನಕಲಿ ಏ ನೀ ಬಾಳ್ ಮಾತಾಡ್ಬೇಡ ತುಂಡ ನೀ ಅದಿ ಜಗಮಂಡ ನಿನ್ನ ಮಾತೆಲ್ಲ ಬರೇ ಬಂಡ ನಿನ್ನ ಹೆಸರು ಹೇಳು ಹುಡುಗ ತುಂಡ ನನ್ನ ಹೆಸರ
ಯಪ್ಪ ನೀ ಇಟ್ಟು ಪ್ರೀತಿಯಿಂದ ಕೇಳಾಕತ್ತಿದೆ ಅಂದ ಬಳಕ ಹೇಳದ ಬಿಟ್ಟಣ ಈ ಮಯ ಮಗ ಕೇಳ ನಾನು ಹುಟ್ಟಿದ್ದು ಸಸಲಟ್ಟಿ ರಂಗು ಬೆಳೆದದ್ದು ಮುಗುಳು ಕೊಳ ಇದ್ದದ್ದು ಇಟ್ಟನಾಳ ಆದ್ರೂ ಈ ಸಸಲಟ್ಟಿ ಊರೊಳಗ ನಮ್ಮ ಮಾಮಗಳ ನನ್ನ ಏನಂತ ಕರೀತಾರ ಗೊತ್ತೈತನ ಕರೀತಾರ ಸಿದ್ಯಾ ನಾ ಬೋರಾ ಬಟ್ಟಿ ಬಸಾಪ್ ಮಾಮ ಚೆನ್ನಪ್ಪ ಹೋದಾರ ಅವ್ರಂತೂ ಎಲ್ಲ ಸಜ್ಜದಾರ ಬಿಡಿ ಎಂದಾಗಡಿ ಅದು ಬಂದ ಮತ್ತೆ ಕಾರ್ಯಕರಿಸಿರಿ ನಮಗೆ ಮಾಮಾಜಿ ನಾ ಈ ಕಡೆ ಬಂದೇನಿ ಆ ಮಾಮಗಳು ಏನಂತ ಕರಿತಾಳ ಎಲ್ಲ ಮಾಮಗಳು ಸೊಸೈಟಿ ಮಾಮಗಳ ಮತ್ತೆ ಸಿದ್ಯಾ ಅಂತ ಕರಿತಾರ ಅದೇ ನಮ್ಮ ದೋಸ್ತಿ ಬಳಗತ್ಲ ಯಪ್ಪ ಅವ್ರದ್ದು ಏನು ಹೇಳೋದಪ್ಪ ಆನಂದ ಮೊದಲರ ಆನಂದ ನಮ್ಮ ರಾಜು ಅಣ್ಣ ಕುಲ್ಗುಡಿರ ಮುತ್ತು ನಮ್ಮ ಸಂತು ಶಿವು ವಿಕಾಸ ವಿನಯ ಇನ್ನ ಬಾಳ್ ಮಂದಾರ ಹೇಳ್ಕೊತ ಹೋದ್ರ ಬೆಳಗಿನ ಪಾಚಗುವಂತ ಕಾಣತೈತಿ ಅವ್ರೆಲ್ಲ ಅವ್ರ ಜೋಡಿ ಕೂಡಿ ನಮ್ಮ ಸರ್ಗಳು ಗಂಟು ಬಿದ್ದಾರ 15 ದಿನದ ಯಮಳಪ್ಪಣ ಏ ಸಿದ್ದು ಅಂತಾರ ಏನ್ ಹೇಳಪ್ಪ ಅವ್ರಿಗೆ ಮೂರಿದ್ರಿಯಪ್ಪ ಮೂರಿದ್ದು ಅಂತೇಳಿ ಆದ್ರೂ ನಿನ್ನಂತ ಪ್ರೀತಿಯಿಂದ ಹುಡುಗಿಯರ್ ಏನಂತ ಕರಿತಾರ ಗೊತ್ತೈತೆ ನಿನಗೆ ಹ್ಯಾಂಗ ಬೇಕು ಹಂಗ ಕರ್ಕೊಂಡಿ ಸಿದ್ದಾರ್ಯಣ್ಣ ಸಿದ್ದೂರ್ಯಣ್ಣ ಇಲ್ಲ ಸಿದ್ದು ಮಾಮಾರಪ್ಪಾಜಿ ಮಸಡೆ ಸಿದ್ದು ಮಾಮಾನ ಆ ಸಿದ್ದು ಅನ್ನೋ ಹೆಸರಿಗೆ ಬುದ್ಧಿ ಇರಂಗಿಲ್ಲ ಅಂತ ನೌಕರಿ ಮಾಡೋರಿಗೆ ನಿದ್ದಿನ ಇರಂಗಿಲ್ಲ ಅಂತ ನಿದ್ದಿನೂ ಇರಂಗಿಲ್ಲ ಅಂತ ಮತ್ತೆ ಬರ್ಲಿ ನನ್ನ ಚಿನ್ನ ನನ್ನ ಚಿನ್ನ ಬಿಟ್ಟಿಲ್ಲ ನಿನಗೂ ಈ ಹುಡುಗಿ ಮ್ಯಾಗ ನಿನ್ನ ಕಣ್ಣ ಎಂದ ಬಿದ್ದೈತೆ ನಿನ್ನ ಮ್ಯಾಲ ನನ್ನ ಕಣ್ಣ ನೀವು ಹೂ ಅಂದೆ ಅಂದ್ರ ಬೆಳಕ್ ಹತ್ತದ್ರಾಗ ಹತ್ತ ನಿನ್ನ ಬೆನ್ನ ತರಸ್ಲಿ ನಿಮ್ಮ ಅಪ್ಪನ ಹತ್ರ ಹಳಿ ಪೆನ್ನ ಬೇಡಪ್ಪ ನೀನು ರಾತ್ರಿ ಕಾಡಬೇಡ ಬಾಳ ಮತ್ತೆ ಮಾವಗಡ್ರೆ ಹಿಡ್ರಿ ಸಂಗೀತ ತಡಿ ರಾತ್ರಿ ಕಾಡಬೇಡ ಹಗಲಿ ಕಾಡಬೇಡ ಅಂತಂದ್ರ ರಾತ್ರಿ ಕಾಡದ ನಾವು ಹಗಲಿ ಕಾಡಿದ್ವಿ ಅಂದ್ರ ಮುಂದ್ ಕೂತ ನಮ್ಮ ಅಣ್ಣಗಳ ಹಲ್ಲಚ್ಚದ ಹೊರಗಳು ಹೆಂಗದ ನೋಡಲಿ ಏನ್ ಮಾಡ್ತಾವ ನೋಡ ಹಾಗ ಸೀಟಿ ಹೊಡ್ಯಾಕತ್ತಾರ ನೋಡಕತ್ತೀನಿ ಆ ಕಡೆ ನಮ್ಮ ಕಾಕಾಗಳು ಹೆಂಗದಾರ ಅವ್ರೆಲ್ಲ ಬಿಡ್ತಾರ ಅಂತ ಹೇಳಿದೇನೆ ಏನ್ ಮಾಡ್ತಾರ ಕಂಟ್ಯಾನ ಕಲ್ ಕೈಯಾಗ ಬರ್ತಾವ ನನ್ನ ರಂಗಿ ಹೇಳ ಇದ ಖುಷಿ ಒಳಗ ಜಾರ್ಸ್ ಆಮೇಲೆ ಹೇಳ್ತಾನ ಈಗ ಜಸ್ಟ್ ಹೇಳಾರ ಇನ್ನ ಅಭಿ ಪಿಕ್ಚರ್ ಬಾಕಿ ಕೊಟ್ಟಿದ್ದಿಗೆ ಯಾಕಿರ್ಬೇಕು ಗೊತ್ತೈತಲ್ಲ ಶಾವಿಗ್ಯಾಗ ಮಜ್ಜಿಗೆ ಹೊಳದಾಗಿರ್ಬೇಕು ಬಂದು ನಿಜ ಹೇಳ ಗೆಳತಿ ನಿನಗಡು ಮಾತಾಡಿ ನಿನಗಲಗತಿ ಹೊರಗಲ ಬಡಲಾಗತಿ
ಯಾರ ನೀನು ಅಪ್ಪಾಜಿ ಇದು ನಿಮ್ಮದಾದ್ರ ನಮ್ಮ ಸ್ಟೈಲ್ ಆಗ ಹೇಳ್ತೀನಿ ನೋಡ್ರಿ. ಇದು ಹೂವಿನ ಲೋಕವೇ, ಇಲ್ಲಿ ಆಂಟಿಯರಿಲ್ಲವೇ, ಹೇಗೆ ನಾ ಹಾಡಲಿ, ಯಾರೆ ನೀನು ಸಂದ್ರಿ ಮನಿ ಸುಂದ್ರವ್ವ, ಯಾರೆ ನೀನು ಮುಗಿ ಮನಿ ಮಲ್ಲವ್ವ, ಹೇಳೆ ಕಲ್ಲವ್ವ, ಹೇಳೆ ಮಲ್ಲವ್ವ, ಯಾರೆ ನೀನು ಸಂದ್ರಿ ಮನಿ ಸುಂದ್ರವ್ವ, ಯಾರೆ ನೀನು ಮುಗಿ ಮನಿ ಮಲ್ಲವ್ವ, ಹೇಳೆ ಕಲ್ಲವ್ವ. ಛೇ 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 ಸಾಕಾಗಿ ಹೋಯ್ತ್ರಿ ಅವನು ನನ್ನ ಮಗಳ ಕಾಲಾಗ. ಅವನ ಆಡಿ ಏನ್ ಹರಿಯಕ್ ಬಂದೈತಿ ಮನ್ಯಾಗ ನಿಲ್ವಾಲ್ದಾಗೈತಿ ನೋಡ್ರಿ ನನ್ನ ಮಗಳ. ಹಂಗ ನೋಡ್ರಿ ಹರಿಯದ ಮನಿ ಬಿಟ್ಟು ಹೊಂಟ್ಲಂದ್ರ ಹಿಂಗ ಸುತ್ತಾಸಿ ಈ ಕಡೆ ಮುಗುಳು ಕೊಡದಿಂದ ಸಸಾಲಟ್ಟಿ ಏರಿಯಾ ಪಾಲ್ಬಾವಿ ಹಾರುಗೆರಿ ಮುಗುಳು ಕೊಡ ಅಂತೇಳಿ ಬರ್ತಾಳ್ರಿ. ಅಲ್ಲಿ ಇಲ್ಲೂ ಬಿಡ್ತಾಳ್ರಿ. ನಮ್ಮ ಮುದೋಳ್ಯಾರ ಗಿರ್ಮಾಲ ನನ್ನ ಕಾಕಾಗ ತೋಟದಾಗ ಹೋಗಿ ಹಿಂಗ ನಿಂತ್ಕೊಂಡ್ ನೋಡುದು ಕಾಲ್ ಕೆದ್ರದು, ಹಿಂಗ ನಿಂತ್ಕೊಂಡ್ ನೋಡುದು ಕಾಲ್ ಕೆದ್ರು ಮಾಡಕತ್ತಾಳ್ರಿ. ಅಲ್ಲೇನ್ ಮಾಡ್ತೀವೋ ನೀನ್ ನಾವ್ನಂತ ಕಳಿಸಿದ್ರ ಮ್ಯಾಗಡಿ ತೋಟದಾಗ ಮಾದವ ಕಾಕನ್ ತೋಟಕ್ಕೆ ಬರ್ತಾಳ್ರಿ. ಅಲ್ಲಿ ಬರುದು ಅಲ್ಲಿ ಆ ಪೈಲ್ವಾನ ಕಾಕನ ಏನ್ ಮಾಡ್ಯಾಳ ಆಂಬಲ್ ಗೊತ್ತಿಲ್ಲ, ಬರೇ ಅವನ ತೋಟಕ ಹೋಗ್ಕನತ್ತಾಳ. ಕಾಕ ಎಲ್ಲಾರ ಕಬಿನ ಕಳಿಗೆ ಅದು ಹಿರಿಯಾಕ ಹಚ್ಚಿದ್ದೆ ಆಂಬಲ್. ಅದನ್ನು ಬಿಡ್ರಿ, ಪಾಚಾತಂದ್ರ ಸಾಕು ಚಂಜಿ ಪಾಚ್. ಕುಲಿಗುಡು ಮುತ್ತಪ್ಪ ಅವಂದ ಕೈಪಾಜಿ ಅಂಗಡಿ ಮುಂದೆ ಹೋಗಿ ನಿಲ್ತಾಳ್ರಿ. ಅವ್ನು ಕೆಂಪಂದ್ ಹಿಡ್ಕೊಂಡ ಅಡಿಗಾಡ್ಸ್ಕೊತ್ ನಿಂತು ಬಿಡ್ತಾಳ್ರಿ ಗಸರಿಕಾಯಿ. ಏನ್ ಮಾಡೋದ್ರಿ, ಸಾಕಾಗಿ ಹೋಗೈತಿ. ಅವನ ಆಡಿ ಮೊದಲ ಇಂಥ ದಿನದಾಗ ಬಾಳ ಕೆಟ್ಟ ದಿನ ಅದಾವ್ರಿ. ಮುಕ್ಕಾಯಿ ಗುಡಿಗೆ ಜಾತ್ರೆಗೆ ಹೋಗಿ ಬಾಯಿ ವಾತ್ರಿ ಕಳಿಸಿದ್ರ ನಿನ್ ಚಂಜಾನೆ ಕಳಿಸೇನ್ರಿ, ಇನ್ನೂರಿಗೆ ಮನೆಗೆ ಬಂದಿಲ್ಲ. ಇಲ್ಲಿ ಎಲ್ಲೇನೆ ದಾವನ್ರಿ ನನ್ನ ಮಗಳ ಪಾಪ ಇಟ್ಟ ಐತಿ. ಹಂಗೇನ್ ಮಾಡಂಗಿಲ್ಲ ಕರೆ ಪಾಪ. ಇಲ್ಲ ಎಲ್ಲೇ ಕಳ್ಕೊಂಡ್ ಏ ಕಕ್ಕ ಅದಾವ ನನ್ನ ಮಗಳಲ್ರಿ ರಂಗಿ ಈಚೆ ಕಡೆ ನೋಡ್ರಪ್ಪ. ಮೊದ್ಲ ದುಷ್ಕಾಲದಿಂದಾಗ ಯಾರು ಏನಾರ ಮಾಡಿ ವಂಕಟಿಸಿ ಮಾಡಿಟ್ರಂದ್ರೆ ಏನ್ ಮಾಡೋದು. ನಾವು ಈಟಕಾಳ ಮಗಳೈತಿ ಹುಡ್ಕ್ಯಾಡ್ಕೊಂಡ್ ಬರ್ತೀನಿ ಗಪ್ಪ. ಕಕ್ಕ ಸಸ್ತಾದಾಗ ಏನಿಲ್ಲ, ನನ್ನ ಮಗಳ ಬಾಳ ವೇಟೇಜ್ನಾಗದಾಳ. ಎಲ್ಲ ನಿಮ್ಮ ಅವನ ರಂಗು ಹಿಡಿತೇನ ನಿನಗೆ ತಿಂಗ ಮಾಡಿದೆಲ್ಲ ಈ ಹಸಿ ಮಗನ ಸಂಘ. ಯಪ್ಪ ಏ ನಿಮ್ಮ ಅವನ ಮುಚ್ಬಾ ಬಾಗಪ್ಪ. ಸಾಟ್ನ ಹಣ್ಣು ಮಾರ್ಕೊಂಡ್ ಬಾತ್ ಕಳಿಸ್ರ ಈ ಕಟ್ಟಬಾಕಿ ನನ್ನ ಮಗನ ಜೋಡಿ ಹಾರ್ಯಾಡ್ಕೊತ್ ನಿಂತಿ ಐಲೆ. ಆಂಬುಲೆನ್ಸ್ ಕರೆ ಫೋನ್ ಮಾಡ್ರಪ್ಪ. ಯಾಕೆ ಹಿಂಗ್ ಮಾಡತ್ತಿದ? ಏನ್ ಕಟ್ ಮಾಡ್ಯಾರಪ್ಪ ನಿಂದ? ಮಾಡತ್ತಿದ್ದಲ್ಲ ಅಪ್ಪ ಹೂಯೇ ಹಿಂಗ ಯಾಕೆ ಮಾಡಾಕತ್ತಿದ್ಯೋ ನೀನ? ಹೇಳ್ತಾನ ಯವ್ವ ಮಗಳ ಹಿಂಗ ಯಾಕೆ ಬಿದ್ದಾಗ ಹಣ್ಣ ಅಲ ನಿಮ್ಮ ಅವನ ಆಗ್ಯಾವಲ್ಲ ಕಂಪಗ ಕೆಣ್ಣ. ನಿಮ್ಮ ಅವನ ಏನಾತ ದಡಗ್ನ ಅಣ್ತೀವೋ ಏನಿಲ್ಲ? ಅದು ಏ ನಿಮ್ಮ ಅವನ ಅದು ಇಲ್ಲ ಇದು ಇಲ್ಲ. ಸಾಟ್ನ ಹಣ್ಣು ಮಾರ್ಕೊಂಡ್ ಬಾತ್ ಕಳಿಸ್ರ ಈ ಕಟ್ಬಾಕಿನ ನನ್ನ ಮಗನ ಜೋಡಿ ಹಾರಾಡ್ಕೊತ ನಿಂತದಿ. ಏ ನನ್ನ ಮಾಮ ರೀ ಹೊಟ್ಟೆವ್ರ ನಾವು ಹುಟ್ಟಿದ ಊರಿಗೆ ಬಂದ್ರ ಬಿಡ್ತಾರ ನಮ್ಮನ. ಹುಟ್ಟಿದ ಊರಿಗೆ ಬಂದರ ನನ್ನ ಎತ್ತಿ ಆಡಿಸ್ತಾರ. ಹುಟ್ಟಿದ ಊರಿಗೆ
ಹೆಂಗದಿಯವ ಆರಾಮದನಪ್ಪ. ಪಟ್ಟಿ ಅವರ ಅಲ್ಲಲ್ಲಿ ಎರಡು ಹೊಟ್ಟಿ ನಾವು ತಕ್ಕೋದೇ ಇಲ್ಲ. ಪುಷ್ಪ ಟೂ ನೋಡಿ ಬಂದಂಗ ಕಾಣ್ತಾನೆ ನೋಡ ಅದನ್ನ ಹ್ಯಾಂಗ ಒತ್ತಿ 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 ಹಂಗ ಒತ್ತಿ ಹೇಳ್ರ ನಿನಗ ತಡ್ತತಿ ತಡ್ತಟ್ಟಿ ಯಾರ ನೀ ಇಲ್ಲಿ ಕಂದ್ರ ಕೀಳ್ತಾವ ನೋಡ ಮಗಳ ನಿನ್ನ ಕಣ್ಣ. ಹುಡುಗಿ ನಿನ್ನ ಗ್ಯಾರೇಜ್ದಾಗ ಗಾಡಿ ಒಳಗ ಹುಡುಗಿ ನಿನ್ನ ಗಾಡಿ ಒಳಗ ಹುಡುಗಿ ಹುಡುಗ ಬರ್ತೀಯನ ಎಲ್ಲಿ ಹೋಗ ನಡಿ ಎಬ್ಬಿನ ಬಡದಾಗ ಹುಡುಗಿ ನಿನ್ನ ಗ್ಯಾರೇಜ್ದಾಗ ಬಿಡಲೇನ ಗಾಡಿ ಒಳಗ ಹುಡುಗಿ ನಿನ್ನ ಗ್ಯಾರೇಜ್ದಾಗ ಬಿಡಲೇನ ಗಾಡಿ ಒಳಗ ಹೋಗ ನಡಿ ಸಾಲಿ ಸಂಜಾಗ ಸಿದ್ಧ ತಪ್ಪದನು ಬಾಂದ ನೋಡಿ ಅವ ಚಿಲಕದಾಗ ಸಿಕ್ಕ ಹಲ್ಲಿ ಅಂತಾವ. ಯಾಕೋ ಇತ್ತಾಗ ಬಂತೀನಿ ಸವಾರಿ. ಈ ಕಡೆ ಸ್ವಲ್ಪ ಊಟಕ್ಕೆ ಬಂದಿನಿ ಸಾಲಟ್ಟಿ ಊರಿಗೆ ಹ್ಮ್ ಇಲ್ಲಿ ಮಾಸ್ತರ್ಗಳು ನಾಟಕ ಮಾಡ್ಕೊಂಡು ಹೋಗಕ್ಕೆ ಬಾ ಅಂದ್ರೆ ನಿನಗ ಆ ಕಡೆ ಈ ಕಡೆ ಬತ್ ನನ್ನ ಸವಾರಿ ಹೌದ್ರಿ ಇವ್ರು ಯಾರು ಏ ಕಿಸಬಾಯಿ ಕಣ್ಣಿ ನೆತ್ತಾಗಿಟ್ಟಿ ಅಲ್ಲಿ. ಈ ಮಾಸ್ಟರ್ ಪೀಸ್ ನೋಡ್ರೆ ಗೊತ್ತಾಗುದಿಲ್ಲ. ಈ ಒನ್ ಅಂಡ್ ಓನ್ಲಿ ಮಾಸ್ಟರ್ ಪೀಸ್ ಮಾಸ್ಟರ್ ಪ್ರಿಂಟ್ ಕಾಸ ನನ್ನ ಹೆಂಡತಿ ಮಗಳು. ಇಲ್ವ? ನಾವು ಬಾಡಿಗೆ ಎತ್ತು ಮಾಡಿದ್ವಲ್ಲ ಅಯ್ಯಪ್ಪ ಇದನ್ನ ಏ ಮಂಗ್ಯಾನ ಮರ್ಯಾವನ ಕಲರ್ ಲೇಬಲ್ ಕ್ಯಾಶೆಟ್ ಲೇಬಲ್ ಬ್ಯಾರೆ ಬ್ಯಾರೆ ಇರ್ತಾವತ್ತಮ್ಮ. ಆದ್ರ ಒಳಗಿಂದ ರೀಲ್ ಒಂದನು. ಹೌದು ಹಾ ಮತ್ತ ಅಡ್ಡಿಲ್ ಬಿಡ್ರಿ ಸಾಲಿನಾರೆ ಕಲ್ಸಿರ ಸಾಲಿ ಕಲಿಸಬೇಕಂತೇಳಿ ಕನ್ನಡ ಸಾಲಿ ಕಳಿಸಿದ್ರ ಈ ಕಲಿ ಬದಲ ಇವ್ನು ಅವನಿದ ಎ ಬಿ ಸಿ ಡಿ ಕಲ್ತು ಏ ಹಂಗ್ಯಾಕೋ ಎ ಬಿ ಸಿ ಡಿ ನೋ ಮಂಗ್ಯಾನ ಮಗನ ಎ ಬಿ ಸಿ ಡಿ. ಅವ್ರ ದವಾಖಾನಿಗೆ ಹೋಗ್ರು ಸಾಕು ತಲೆರಿ ಇದೆ. ರವಿಚಂದ್ರ ಹಾಡ್ಯಾನ ನೋಡಿದಿಲ್ಲ ಒಂದ್ ಇನ್ನ ಹೆಚ್ಚು ತಿನ್ಬೇಕು. ಹೋಗ್ತಿದ್ದು ಅಟ್ಟ ಯಾಕೆ ಹೋತಮ್ಮ ಪೆದ 1000 ಗಾಡಿ ಬಾಡಿಗೆ ಮಾಡಿ ಸಾಲಿಗೆ ಕಲಿಸ್ಲ ಮಾಸ್ತರ್ನ ಮುರಿದ ಮನಿಗೆ ಬಂದಳ. ಏನ ಬಾಡಿ ನೋತಮ್ಮ ಬಾಡಿ ಬ್ಯಾರೆ ತಿಳ್ಕೊಂಡು ಅಷ್ಟ ಯಾಕ ಗೌಂಡಿ ಕೈಯಾಗ ಜೋಡಿ ಮಾಡಿ ಕಳಿಸಿದ್ರ ಗೌಂಡಿ ಅಂದ್ ಕಿತ್ ಮನಿಗೆ ಬಂದಳ. ಲಾಡಿ ನೋತಮ್ಮ ಲಾಡಿ ಅದು ತರ್ತೀವಿ ಇನ್ನಟ್ ಬಿಟ್ಟಿನಿ ಅಂದ್ರ ಅದಕ್ಕ ಬ್ಯಾಡ ಯವ್ವ ನಿನ್ ಸಾಲಿ ಅಂದ್ರ ಏ ನಾ ಎಮ್ಮೆ ಮಾಡಿ ಎತ್ತಿನ ಕಟ್ಟಿ ಹತ್ತಾಕಿ ಅಂದ್ರ ಅಗ್ಗೋ ನಿಮ್ಮ ಮಾವನ ತೇಳಿ ಇಲ್ಲಿ ಮುಕ್ಕಾಯಿ ಗುಡಿಯಾಗ ಹಣ್ಣು ಮರ ಕಚ್ಚಿನಿ ಊಟ ಕುದುರೆ ಕರ್ಕೊಂಡ್ ಬಂದಿದ್ದೆ ಅವಳೆ ಬರ್ತೈತಿ ಅದು ತಮ್ಮ ತಡ್ಕೊ. ಏಯಪ್ಪ ನೀ ಹೇಳಿದ್ರಲ್ಲ ಏನಿದೆ ಏ ನಿಮ್ಮ ಮಾವನ ನಾ ಹೇಳುದು ಬೇಡ ನೀ ಕೇಳುದು ಬೇಡ. ಪಟ್ಟ ತುಂಬಿ ಅವನ ಹಣ್ಣು ನಿನ್ನ ಬುಟ್ಟಾನು. ಈ ಮಕ್ಕಳು ಬಿದ್ದಾವು ಇದ್ರ ಮ್ಯಾಲ ಕಣ್ಣ ನಡಿ ಇನ್ನು ಹೋಗೋಣ. ನಡಿಯಪ್ಪ ನಾ ಬರ್ತೀನಿ ನಡಿ. ಮೊಟ್ಟು ಬ್ಯಾಡಲಿ ತಟ್ಟಿ ಮೊದಲ ನನ್ನ ಹೆಸರು ಐತಿ ಈ ಅಡ್ವಾನ್ಸ್ ಅವನ ತಗ್ಗೋದೇ ಇಲ್ಲ. ಅದ ಹೇಳ್ತಿಲ್ಲ ಅವನು ಒತ್ತಿ 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 ಇತ್ತು ಹೇಳ್ರು ಮುಟ್ತಿಲ್ಲ ನನ್ನ ನೋಡ ಮತ್ತ ಏನ್ ಮಾಡು ಮೊದಲ ನನ್ನ ಹೆಸರು ಐತಿ ಎಡವಟ್ಟಿ. ಇರ್ಲಿ ಬಿಡು ನಡಿಯ ಹೋಗೋಣ. ಈ ಮಕ್ಕಳು ಎಲ್ಲರೇ ವಂಕವಾಸಿ ಮಾಡಿಟ್ಟಾರ ಮತ್ತ ಯಮಳಪ್ಪನ ಮಾವ ನಿನ್ನ ಮಗಳನ್ನು ನೋಡಿ ಇದನ್ನ ಕಟ್ಟಿ ಮಾಮಳಪ್ಪನ ಅವನಿನ ಮಗಳಿಗೆ
ಆಕಿ ನನಗೆ ಮಾಡಿದ ಟಾಟಾ ನೀ ಯಾಕೆ ಮಾಡಿದ್ವಿ ಓಕೆಗೆ ಬಾಯ್ ಬಾಯ್ ಆಕಿಗೆ ಮಾಡಿ ಹೋದಸ್ತ ನೀನು ಚಾಲೆಂಜ್ ಹಾ ಚಾಲೆಂಜ್ ಮಾಡಿದಿ ಮಗನ ಅದ್ರ ಮ್ಯಾಲ ಬಾಳ ದಿನ ಇಟ್ಟಂಡಿ ನಾ ಮನಸ್ಸು ಎಟ್ರ ಇಡುವಲ್ಲ ಯಾಕೆ ನನಗೆ ಹಿಂಗಂದ್ಯಾ ಹಂಗಾದ್ರ ಕೂಡಿ ತನ್ನ ಮಗ ನಮ್ಮ ಕೆ ಬಿ ಎಲೆಕ್ಷನ್ ಮತ್ತ ಈ ಹುಡುಗಿ ಬದಲು ನೀ ಮಾಡ್ತಾನಿದ್ದಿಲ್ಲ ಒಂದು ಎಲೆಕ್ಷನ್ ಯಾವ್ದದ ಮಾಡೋಲ್ಲ ಅದಕ್ಕೇನೈತಿ ಎಲೆಕ್ಷನ್ ಮಾಡ್ತಿ ಮಾಡೋಲ್ಲ ಲೇ ಮಗನ ನಾವು ಎಲ್ಲ ಎಲೆಕ್ಷನ್ ಕೇಳಿದ್ವು ಕೇಳಿದಿಲ್ಲ ಪಂಚಾಯತಿ ಕೇಳಿದ್ವು ಜಡ್ಪಿ ಕೇಳಿದ್ವು ಪೌರಸಭೆ ಕೇಳಿವು MLA ಕೇಳಿವು MP ಕೇಳಿವು ಇದ್ಯಾವ್ದು ಮಗನ ಹುಡುಗಿ ಬದಲು ಎಲೆಕ್ಷನ್ ಈ ಮುಂದೆ ಕೂತಾರ ಗೊತ್ತಾದ್ರ ಮಗನ ಕೈಯಾಗ ಕಾಲ ಮರಿ ಕಾವು ಹಚ್ಚಿ ಕಟ್ಟಿತಾರ ಎಲ್ಲಿ ನಡಿ ಹುಡುಗಿ ಬಿಡು ಈಗ ಕೇಳಿದಾಳ ಆ ಕುಂಟ ಕಂಟ್ಯಾಪನ ಮನಿ ಒಂದಿಟ ಸರ್ಚಿಂಗ್ ಮಾಡ್ಕೊಂಡು ಬರ್ತಿದ್ದ ಆಕಿನ